ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನೀವೆಲ್ಲ ನಿಮ್ ಮನೆಗೆ ಹೊರಡಿ. ರಾತ್ರಿ ಚಳಿಲ್ ಒದ್ದಾಡೋದ್ ಬೇಡ. ನೀವು ರಾಮ್ಜಿ ಅಣ್ಣ, ನಾವು ಊಟ ಮಾಡ್ಕೊಂಡೇ ಬಂದಿದ್ದೀವಿ, ನೀವೇನು ಚಿಂತೆ ಮಾಡಬೇಡಿ. ನಿಮ್ಮನ್ನ ನಾವು ಈಗಾಗ್ಲೇ ಒಂದ್ಸಲ ಅನುಮಾನ ಪಟ್ಟಿದ್ ಸಾಕು. ಈಗ ನಾವೆಲ್ಲ ನಿಮ್ ಜೊತೆ ಇದ್ದೀವಿ. ನಾವೆಲ್ಲ ಒಟ್ಟಿಗೆ ಇರೋಣ. ಇದನ್ ತಗೋ. ಬನ್ನಿ ಮಕ್ಳ. ಒಡವೆ ವಾಪಸ್ ಕೊಡೋ ತನಕ ನಾವಿಲ್ಲಿಂದ ಹೋಗಲ್ಲ. ಒಡವೆ ವಾಪಸ್ ಕೊಡೋ ತನಕ ನಾವಿಲ್ಲಿಂದ ಹೋಗಲ್ಲ. ನಿಂತ್ಕೋ, ಅಲ್ಲ ನಿಂತ್ಕೋ. ಗರ್ತಿ ಆದವಳು ಗಂಡನ್ ಮುಂದೆ ಕೂರ್ತಾಳ. ನಂಗೆ ಯಾಕೋ ಇವತ್ ಸ್ವಲ್ಪ ಹುಷಾರಿಲ್ಲ. ನೀನ್ ಸಾಯ್ತಾ ಇದ್ರು ನಿಂತಿರ್ಲೇಬೇಕು. ತಗೊಳ್ಳಿ. ನೀವು ತಗೊಳ್ಳಿ. ಒಡವೆ ವಾಪಸ್ ಕೊಡೋ ತನಕ ನಾವಿಲ್ಲಿಂದ ಹೋಗಲ್ಲ. ಒಡವೆ ವಾಪಸ್ ಕೊಡೋ ತನಕ ನಾವಿಲ್ಲಿಂದ ಹೋಗಲ್ಲ. ಒಡವೆ ವಾಪಸ್ ಕೊಡೋ ತನಕ ನಾವಿಲ್ಲಿಂದ ಹೋಗಲ್ಲ. ತಗೊಳ್ಳಿ ತಗೊಳ್ಳಿ, ದಯವಿಟ್ಟು ಊಟ ಮಾಡಿ. ಕುಮಾರ, ಅಲ್ಲಿ ಹೊರಗೆ ನಿಂತಿರೋ ಜನರಿಗೆ ಏನಾದ್ರೂ ಮಾಡಪ್ಪ. ಇಡೀ ದಿನ ಹೀಗೆ ಕಿರ್ಚಾಡೋದನ್ನ ನಮ್ ಕೈಯಲ್ಲಿ ಸಹಿಸ್ಕೊಳಕ್ ಆಗೋದಿಲ್ಲ. ಅವ್ರ ಗಂಟ್ಲು ಅವ್ರ ಬಾಯಿ ಕಿರ್ಚಾಡ್ಲಿ, ನಾನೇನ್ ಮಾಡ್ಲಿ? ಹಾಗಿದ್ರೆ ಅವ್ರು ಒಡವೆ ಕೊಟ್ಟು ಕಳ್ಸು. ಒಡವೆ ಕೊಡ್ಬೇಕಾ? ಹಾ, ವಾಪಸ್ ಕೊಡಲ್ಲ. ಅದೇನ್ ಬೇಕಾದ್ರೂ ಆಗ್ಲಿ. ಕೊಡ್ತೀಯೋ ಬಿಡ್ತೀಯೋ, ಹೇಗೋ ಇವ್ರ ಗಲಾಟೆ ನಿಲ್ಬೇಕಷ್ಟೇ ನಮ್ಗೆ. ನಾಳೆ ಸಾಯಂಕಾಲದೊಳಗೆ ಇವ್ರು ಯಾರು ಇಲ್ಲಿರ್ಬಾರ್ದು, ಅರ್ಥ ಆಯ್ತಾ? ನಾವು ಹೋಗಲ್ಲ. ನಮ್ ಒಡವೆ ವಾಪಸ್ ಕೊಡೋವರೆಗೂ ಹೋಗಲ್ಲ. ನಾಳೆ ಸಾಯಂಕಾಲದೊಳಗೆ ಇವರೆಲ್ಲ ಹೋಗ್ತಾರೆ. ಈಗ ಹೊರಡಿ ನೀವು. ನಡೀರಿ. ಒಡವೆ ಕೊಡೋ ತನಕ ನಾವ್ಯಾರು ಇಲ್ಲಿಂದ ಹೋಗಲ್ಲ. ತನಕ ನಾವಿಲ್ಲಿಂದ ಹೋಗಲ್ಲ. ತನಕ ನಾವಿಲ್ಲಿಂದ ಹೋಗಲ್ಲ. ನಾವಿಲ್ಲಿಂದ ಹೋಗಲ್ಲ. ಒಡವೆ ಕೊಡೋ ತನಕ ನಾವಿಲ್ಲಿಂದ ಹೋಗಲ್ಲ. ನಾವಿಲ್ಲಿಂದ ಹೋಗಲ್ಲ. ನಿಧಾನ. ಅಮ್ಮ, ಅಮ್ಮ, ಹುಷಾರಾಗಿದೆಯಾ ತಾನೆ? ನಾನ್ ಚೆನ್ನಾಗಿದ್ದೀನಿ ಬಿಡ್ರಿ. ಮೊದ್ಲು ಊಟ ಮಾಡಿ. ಏನೂ ಆಗಿಲ್ಲ. ಮೇಲ್ಜಾತಿಲ್ ಹುಟ್ಟಿದ್ರು ನನ್ಗೆ ಭಾಗ್ಯ ಇಲ್ಲ. ಗಂಡ ಬರೀ ಹೊಡಿತಾನೆ, ಪ್ರತಿದಿನ ಕುಡ್ದು ಬಿತ್ಕೋತಾನೆ. ಭೀಮಾಬಾಯಿ, ಅಯ್ಯೋ, ತಿನ್ನು ತಿನ್ನು. ಇರ್ಲಿ, ನೀವ್ ತಿನ್ರಿ. ಇಲ್ಲ, ತಿನ್ನು. ನಾಚಿಕೆ ಎಲ್ಲ ಊರಿಂದ ಆಚಿಕೆ. ತಿನ್ರಿ. ಒಟ್ಟಿಗೆ ಊಟ ಮಾಡೋದೆಲ್ಲ ಕನ್ಸಾಗೆ ಉಳ್ದೋಯ್ತು ನನ್ಗೆ. ಹೇಳ್ಕೊಳ್ಳೋದು ಕೆಳಗೇರಿಯೋರಷ್ಟೇ. ಇವರೆಲ್ಲ ಎಷ್ಟು ಪ್ರೀತಿಯಿಂದ ಇರ್ತಾರೆ. ಒಡವೆ ಕೊಡೋ ತನಕ ನಾವಿಲ್ಲಿಂದ ಹೋಗಲ್ಲ. 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 ಸುಮ್ನೆ ಇಲ್ಲಿಂದ ಹೊರಟ್ರೆ ಸರಿ. ನನ್ನ ಹತ್ರ ಓಲೆ ಇಲ್ಲ. ನಿಮಗ್ ನಂಬಿಕೆ ಇಲ್ಲ ಅಲ್ಲ? ಬೇಕಾದ್ರೆ ಮನೆ ಒಳಗ್ ಬಂದು ನೀವೇ ಹುಡುಕಿ. ಅಲ್ಲಿ ನಿಮ್ಗೆ ಯಾವ ಒಡವೆನೂ ಸಿಗಲ್ಲ. ಯಾಕಂದ್ರೆ ನನ್ನ ಹತ್ರ ಒಡವೆನೇ ಇಲ್ಲ. ಇದ್ರ ಮೇಲೂ ನಿಮಗ್ ಕಿರ್ಚ್ಕೋಬೇಕು ಅನ್ಸಿದ್ರೆ ಕಿರ್ಚ್ಕೊಳ್ಳಿ. ಆಗ್ಲೇ ನಾನು ಪೊಲೀಸ್ನವ್ರಿಗೆಲ್ಲ ಹೇಳಿದೀನಿ. ಅವರೇ ಬಂದು ನಿಮ್ಮನ್ನೆಲ್ಲ ಓಡಿಸ್ತಾರೆ.
ಬನ್ನಿ ಬನ್ನಿ ಸಾಹೇಬ್ರೆ, ಇಲ್ ನೋಡಿ, ನಿನ್ನೆಯಿಂದ ನನ್ನ ಮನೆ ಮುಂದೆ ನಿಂತು ಗಲಾಟೆ ಮಾಡ್ತಿದ್ದಾರೆ. ನನ್ನ ನೆಮ್ಮದಿನೆಲ್ಲ ಹಾಳು ಮಾಡಿ ಹಾಕಿದ್ದಾರೆ. ಕ್ಯಾಪ್ಟನ್ ಸಾಹೇಬ್ರೆ, ಇವರು ನಮ್ಮ ತಾಯಿ ಓಲೆನ್ ಇಟ್ಕೊಂಡಿದ್ದಾರೆ, ಈಗ ವಾಪಸ್ ಕೊಡಲ್ಲ ಅಂತಿದ್ದಾರೆ. ಅದನ್ನ ಪಡೆಯೋಕೆ ನಾವ್ ಈ ಪ್ರತಿಭಟನೆ ಮಾಡ್ತಿರೋದು. ಸಾಹೇಬ್ರೆ, ಸುಳ್ಳು ಹೇಳ್ತಾ ಇದ್ದ ನೀವು. ನಾನ್ ಯಾವ ಓಲೆನೂ ಇಸ್ಕೊಂಡಿಲ್ಲ. ಬೇಕಾದ್ರೆ ನೀವು ನನ್ನ ಮನೇನ ಹುಡುಕ್ ನೋಡಿ. ನೀವ್ ಸುಳ್ಳು ಹೇಳ್ಬೇಡಿ. ನೀವೇ ನನ್ನ ಓಲೆನ ಇಟ್ಕೊಂಡಿದ್ದು. ನೀನ್ ಸುಳ್ಳು ಹೇಳ್ತಿದ್ಯಾ? ಕ್ಯಾಪ್ಟನ್ ಸಾಹೇಬ್ರೆ, ನಮ್ ತಾಯಿ ಕಿವಿಯೋಲೆ ಚಿದಾನಂದ್ರ ಹತ್ರ ಹೇಗ್ ಬಂತು ಅಂತ ಅವರೇ ಹೇಳ್ತಾರೆ. ಕುಮಾರ, ಚಿದಾನಂದ್ರು ಹೇಳ್ತಿದ್ದಾರೆ ಈ ಓಲೆ ನೀನೇ ಇಟ್ಟಿದ್ದು ಅಂತ. ನಾನು ಯಾವಾಗಿಟ್ಟೆ? ಕ್ಯಾಪ್ಟನ್ ಸಾಹೇಬ್ರೆ, ಹಾಗಾದ್ರೆ ಓಲೆ ಕಳ್ತನ ಮಾಡಿದ್ದಾರೆ ಅಂತ ನೀವು ಚಿದಾನಂದ್ರನ ಬಂಧಿಸಬಹುದು. ಸಾಹೇಬ್ರೆ, ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ. ಚಿದಾನಂದ್ರು ಹಾಗೆಲ್ಲ ಕಳ್ತನ ಮಾಡೋರಲ್ಲ. ಹೌದು ಸಾಹೇಬ್ರೆ, ಇವನ್ ಸುಳ್ಳು ಹೇಳ್ತಿದ್ದಾನೆ. ಇವನೇ ಬೆಳಗ್ಗೆ ಬಂದು ನನ್ನ ಹತ್ರ. ಚಿದಾನಂದ್ರೆ, ನೀವು ಚಿನ್ನದ ವ್ಯಾಪಾರಿಗಳು, ಈ ಓಲೆ ತಗೊಂಡು ನನಗ್ ದುಡ್ಡು ಕೊಡಿ. ನನ್ನ ಹತ್ರ ಇದ್ರೆ ಸುಮ್ನೆ ನನ್ನನ್ನು ಹೆದರಿಸ್ಕೊಂಡು ಕೂತಿರ್ತಾರೆ. ಸರಿ ಇದೆ, ನಾನ್ ಪಟ್ನಕ್ಕೆ ಹೋಗಿ ಇದನ್ನ ಮಾರ್ಬರ್ತೀನಿ. ಸದ್ಯಕ್ಕೀಗ ಇದನ್ನ ಇಟ್ಕೊಂಡಿರೋ, ಸರಿನಾ? ಹೊರಡು. ಬರ್ತೀನಿ ಚಿದಾನಂದ್ರೆ. ಈಗಿಲ್ಲ ಅಂತಿದ್ದಾನೆ. ನನ್ಗಿದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಸಾಹೇಬ್ರೆ. ಆದ್ರೆ ಕ್ಯಾಪ್ಟನ್ ಸಾಹೇಬ್ರೆ, ಈ ಭೀಮನ್ ತಾಯಿ ಅವರೇ ಕೊಟ್ಟು ಹೋಗಿದ್ದು. ಸರಿ, ಹಾಗಾದ್ರೆ ಇದನ್ ನ್ಯಾಯಾಲಯದಲ್ಲೇ ಸಾಬೀತ್ ಮಾಡಿ. ನಮ್ ಪರಿಸ್ಥಿತಿನ ನೀವು ದುರುಪಯೋಗ ಪಡ್ಕೊಂಡ್ರಿ ಅಂತ ನಾವು ಹೇಳ್ತೀವಿ. ನೋಡು ಕುಮಾರ, ಕೋರ್ಟು ಕಚೇರಿ ಠಾಣೆ ಅಂತ ಹೋದ್ರೆ ಕಥೆ ಮುಗೀತು. ಈಗ್ಲೇ ಇದನ್ನ ವಾಪಸ್ ಕೊಟ್ಟು ಗಲಾಟೆನ್ ಮುಗಿಸು. ಹಾ, ಕೊಟ್ಬಿಡಿ, ನಂಗ ಒಡವೆ ಬೇಡ. ಧನ್ಯವಾದ ಸಾಹೇಬ್ರೆ. ನಡೀರಿ. ಅಮ್ಮ, ನಿಂಗ್ ಸೇರ್ಬೇಕಿರೋದು ನಿನಗ್ ಸೇರಿದೆ ಈಗ. ನಾವು ಮೊದ್ಲೇನೆ ಪೊಲೀಸ್ ಕ್ಯಾಪ್ಟನ್ ಅವ್ರ ಹತ್ರ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಹೋಗಿದ್ದಿದ್ರೆ ಕುಮಾರಣ್ಣ ಈ ಕೇಸ್ನಿಂದ ತಪ್ಪಿಸ್ಕೊಬಿಡ್ತಿದ್ರು. ನಮ್ಗೆ ಒಡವೆ ವಾಪಸ್ ಪಡೆಯೋದೇ ಮುಖ್ಯ ಆಗಿತ್ತು. ನಮಗ್ ಗೊತ್ತಿತ್ತು ನಮ್ನ ಮನೆ ಮುಂದೆ ನೋಡಿ ನೋಡಿ ಅವ್ರಿಗೆ ಸಾಕಾಗುತ್ತೆ ಅಂತ. ಆಮೇಲೆ ತಪ್ಸ್ಕೊಳಕ್ ಒಡವೆನ ಸಂತೆಲ್ ಮಾರಕ್ ಹೋಗ್ತಾರೆ. ಒಂದ್ಸಲ ಮಾರಕ್ ಹೋದ್ರೆ ಹಿಡಿಬಹುದು ಅಂತ ಕಾಯ್ತಿದ್ವಿ. ಚಿದಾನಂದ್ರು ಪಟ್ನದ ಕಡೆ ಮಾರಕ್ ಹೋಗ್ತಿದ್ದಂಗೆ ದಾರಿನಲ್ಲಿ ಪೊಲೀಸರು ಹಿಡಿದ್ರು ಅವ್ರನ್ನ. ನಿಂತ್ಕೋ, ಪರೀಕ್ಷೆ ಮಾಡು.
ಕರ್ಕೊಂಡ್ ಬಾ. ನಡೆ. ನೋಡಿ, ನಿಮ್ಮ ಮೇಲೆ ನಮಗೆ ಯಾವ ದ್ವೇಷನೂ ಇಲ್ಲ. ಈ ಮಂಚನ ತಗೊಳ್ಳಿ, ನೀವು ನಿಮ್ ಪಾಡಿಗೆ ನೆಮ್ಮದಿಯಾಗಿರಿ. ಹಾಗೆ ನಮ್ಮನ್ನು ಕೂಡ ನೆಮ್ಮದಿಯಾಗಿ ಬದುಕೋದಕ್ ಬಿಡಿ. ಬನ್ನಿ ಚಿದಾನಂದ್ರೆ, ಇವ್ರ ಜೊತೆ ಏನ್ ಮಾತುಕತೆ. ಬನ್ನಿ. ಧನ್ಯವಾದ ಅದ್ಕೆ. ಕುಮಾರಣ್ಣ ಮನೆಯಿಂದ ಹೊರಗೆ ಹೋದ್ ಕೂಡ್ಲೆ ನಮಗ್ ಬಂದ್ ವಿಷಯ ಮುಟ್ಸಿದ್ರಿ. ನೀವು ಬಂದ್ ಹೇಳಿದ್ರಿಂದಾಗಿ ನಮ್ಗೆ ತುಂಬಾ ಸಹಾಯ ಆಯ್ತು. ಆವಾಗವಾಗ ಈ ತರ ಕಂಡೋರ್ ವಸ್ತುಗಳನ್ನ ನಮ್ಮನೆಯವರು ಮನೆಗ್ ತಗೊಂಡ್ ಬರ್ತಾ ಇದ್ರು. ಜನರಿಗೆ ಮೋಸ ಮಾಡ್ತಿದ್ರು. ಆದ್ರೆ ಇಲ್ಲಿವರೆಗೆ ನಿಮ್ ತರ ತಮ್ಮ ವಸ್ತುನ ವಾಪಸ್ ಪಡೆಯೋದಕ್ಕೆ ಯಾರೂ ಹೋರಾಟ ಮಾಡ್ಲಿಲ್ಲ. ಆ ಚಳಿನಲ್ಲೂ ನೀವೆಲ್ಲ ಒಟ್ಟು ಕೂತು ಊಟ ಮಾಡೋದನ್ನ ನೋಡಿದ್ಮೇಲೆ ನಿಮ್ ವಸ್ತುನ ನಿಮಗ್ ವಾಪಸ್ ಕೊಡಿಸ್ಲೇಬೇಕು ಅಂತ ನನ್ ಮನ್ಸಿಗನ್ನಿಸ್ತು. ಇದು ಬರೀ ಒಡವೆಗಲ್ಲ, ನಮ್ ಹಕ್ಕಗೋಸ್ಕರ ಮಾಡಿದ ಹೋರಾಟ. ಹೋರಾಟ ಇಲ್ದೆ ನಮ್ಗೇನು ಸಿಕ್ಕಲ್ಲ. ನೀವು ನಿಮ್ ಹಕ್ಕಿಗೋಸ್ಕರ ಹೋರಾಟ ಮಾಡಿ. ನೀವು ಧ್ವನಿ ಎತ್ತಕ್ ಶುರು ಮಾಡಿದ್ರೆ ಆ ಕುಮಾರಣ್ಣನೂ ಸರಿ ಹೋಗ್ಬೋದು. ನಿನ್ನೆ ರಾತ್ರಿ ನಿಮ್ಗೆ ಅವಮಾನ ಮಾಡ್ದ ಹಾಗೆ ಇನ್ಯಾವತ್ತೂ ಮಾಡಲ್ಲ ಅವರು. ಪ್ರಯತ್ನ ಮಾಡ್ತೀನಿ. ಇವತ್ತಿಂದ ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ನೀವೆಲ್ಲ ಜೊತೆಯಾಗಿ ಹೋರಾಡಿದ್ ಭೀಮಾ, ನಿಂಗ್ ಗೊತ್ತಾ, ಈ ಓಲೆನ ನನ್ ತಾಯಿ ನಂಗೆ ಕೊಟ್ಟಿದ್ದು. ಇವತ್ತು ನಿನ್ನಿಂದ ಈ ಓಲೆ ನನಗ್ ಮತ್ತೆ ಸಿಕ್ಕಿದೆ. ಇನ್ಮೇಲೆ ಈ ಓಲೆ ನನ್ ತಾಯಿ ಮತ್ ನನ್ ಮಗ ಇಬ್ರು ಪ್ರೀತಿನೂ ತುಂಬಿಕೊಂಡಿರತ್ತೆ. ನೋಡು, ಮೊದ್ಲಿಗಿಂತ ಚೆನ್ನಾಗಿ ಇನ್ನೂ ಹೊಳಿತಿರೋ ತರ ಕಾಣಿಸ್ತಿದೆ ನಂಗೆ. ನೋಡು, ಅಲ್ವಾ? ಅಮ್ಮ, ಹಾಕೊಂಡ್ ತೋರ್ಸಮ್ಮ. ಅಮ್ಮ, ಈ ಓಲೆ ನನ್ ಯಾವತ್ತೂ ಮರೆಯಲ್ಲ. ಯಾಕಂದ್ರೆ ಈ ಓಲೆಗೋಸ್ಕರ ನಾವು ಎಷ್ಟು ಹೋರಾಟ ಮಾಡಿದೀವಿ. ಇಲ್ಲೇ ಹಗ್ಲು ರಾತ್ರಿ ನಾವು ಒಗ್ಗಟ್ಟಾಗಿ ನಿಂತಿದ್ವಿ.
ಒಟ್ಟಿಗೆ ನಿಂತಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಹೀಗೆ ನಾವು ಒಗ್ಗಟ್ಟಾಗಿರೋಣ. ಬಾ ಭೀಮಾಬಾಯಿ, ಮನೆಗೆ ಹೋಗೋಣ. ರಾಮ್ಜಿ, ನನ್ನನ್ನು ಕ್ಷಮಿಸ್ಬಿಡಿ. ನಾನು ಕೂಡ ಹಿಂಸೆ ದಾರಿನ ಹಿಡಿಬಾರ್ದಾಗಿತ್ತು. ಬಾ. ಅಲ್ಲ, ನನಗೇನ್ ಗೊತ್ತಿತ್ತು ಇದು ನನ್ ಕಾಲ್ಗೆ ಸುತ್ಕೊಳ್ಳುತ್ತೆ ಅಂತ. ಗುರುಗಳೇ, ನನಗನ್ನಿಸ್ತಿದೆ ಆ ದೇವ್ರು ಭೀಮ್ರಾವ್ನ ಕೆಳಗೇರಿನಲ್ಲಿ ಹುಡ್ಸಿ ತಪ್ಪು ಮಾಡ್ಬಿಟ್ಟ ಅಂತ. ಈ ಕೆಳಗೇರಿ ಹುಡುಗಂಗೆ ಇಷ್ಟೆಲ್ಲ ಬುದ್ಧಿ ಎಲ್ಲಿಂದ ಬಂತು ಗುರುಗಳೇ? ಹೌದು ಗುರುಗಳೇ, ಅಕ್ಕಪಕ್ಕದವ್ರ ಮುಂದೆ ನನ್ ಮರ್ಯಾದೆನೂ ಹೋಯ್ತು. ಜನ ಹಾಡ್ಕೋತಾರೆ ಭೀಮ್ರಾವ್ ಮುಂದೆ ನಾನ್ ಸೋತೋದೆ ಅಂತ. ದೇವ್ರು ಕೊಟ್ಟಿರೋ ತಲೆ ಉಪಯೋಗಿಸ್ಲಿಲ್ಲ ಅಂದ್ರೆ ಇನ್ನೇನಾಗತ್ತೆ? ಈಗ ನಾನು ಏನಾದ್ರೂ ಮಾಡಬೇಕು. ಹೋಗು, ಆ ಭೀಮ್ರಾವ್ ಮತ್ತೆ ರಾಮ್ಜಿಗೆ ಹೇಳು ಗುರುಗಳು ಕರಿತಿದ್ದಾರೆ ಅಂತ. ಅಪ್ಪಣೆ ಗುರುಗಳೇ. ಅದ್ಕೆ ಈಗ ಹೇಗಿದೆ ನೋವು? ಅದ್ಕೆ ಅದೆಲ್ಲ ಬಿಡಿ. ಮೊದ್ಲು ನನ್ಗೆ ಹೇಳಿ ಹೋಗಿದ್ ಕೆಲ್ಸ ಏನಾಯ್ತು ಅಂತ. ಅತ್ತೆ, ಭೀಮಾ ಮತ್ತೆ ಗೆದ್ದು ಬಂದಿದ್ದಾನೆ. ಅಮ್ಮನ ಒಲೆ ಕೂಡ ಮನೆಗೆ ಬಂದಿದೆ. ನಮ್ ಭೀಮಾ ಅಂದ್ರೆ ಹಾಗೇನೆ. ಯಾವುದೇ ಕೆಲ್ಸ ಆದ್ರೂನು ಗೆಲ್ಲೋವರೆಗೂ ಹಿಂತಿರುಗೋದಿಲ್ಲ. ತುಂಬಾ ತುಂಬಾ ಧನ್ಯವಾದಗಳು ಭೀಮಾ. ಇಲ್ಲ ಅತ್ತೆ, ಇದ್ ನಾನ್ ಒಬ್ನೇ ಮಾಡಿದ ಹೋರಾಟ ಅಲ್ಲ. ಇದನ್ನ ನಾವೆಲ್ಲ ಸೇರಿ ಹೋರಾಡಿದ್ದು. ಎಲ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಮಂಜುಳಾ, ಗೊತ್ತಾಯ್ತು ಅತ್ತೆ, ಎಲ್ರಿಗೂ ಚಹಾ ಮಾಡ್ಕೊಂಡ್ ಬರ್ತೀನಿ. ನೋಡು ಬಾಲ, ನಾನ್ ನಿನ್ನ ಬೇರೆ ತರನೂ ನೋಡ್ತಿಲ್ಲ, ಹಾಗೇನೆ ಭೀಮನ್ ಜೊತೆ ಹೋಲಿಕೆ ಕೂಡ ಮಾಡ್ತಿಲ್ಲ. ಅರ್ಥ ಮಾಡಿಸ್ತಿದ್ದೀನಷ್ಟೇ. ಭೀಮ ಅದೇ ಓಲೆಗೆ ಸಂಘರ್ಷದಿಂದ, ಪ್ರತಿಭಟನೆಯಿಂದ ಗೆದ್ದು ತಂದಿದ್ದಾನೆ. ಮತ್ತೆ ಅದಕ್ಕೆ ನೀನು ಜಗಳ, ಹಿಂಸಾಚಾರ ಇದನ್ನೇ ಪಡಿಬೇಕು ಅಂತ ಹೊರಟಿದ್ದೆ. ಹೌದು ಬಾಲ, ಕೊನೆಯಲ್ಲಿ ನನ್ಗೂ ಅರ್ಥ ಆಯ್ತು ಹಿಂಸೆ ಮಾಡೋದ್ರಿಂದ ನಮ್ಗೆ ನಷ್ಟನೇ ಜಾಸ್ತಿ ಅಂತ. ಮತ್ ಬಾಲ, ಯಾವುದೇ ಅಪ್ಪ ಅಮ್ಮ ಆದ್ರೂ ತಾವು ಹೆತ್ ಮಕ್ಳು ಹಿಂಸೆ ಬಗ್ಗೆ ಮಾತಾಡೋದು ಒಂಚೂರು ಇಷ್ಟಪಡಲ್ಲ. ಹೌದು ಬಾಲಣ್ಣ, ಹಿಂಸೆಯಿಂದ ತೊಂದರೆಗಳನ್ನ ನಾವು ದಾಟ್ಬೋದೇ ವಿನಃ ಪರಿಹಾರ ಖಂಡಿತ ಸಿಕ್ಕಲ್ಲ. ಏ ರಾಮ್ಜಿ, ಏ ಭೀಮ್ರಾವ್, ಊರ್ಗಿರ್ ಬಿಟ್ಟೋದ್ರ ಹೇಗೆ? ಏನಾಯ್ತು? ಗುರುಗಳು ಅಪ್ಪ ಮಗ ಇಬ್ರನ್ನು ಬರಕ್ ಹೇಳಿದ್ದಾರೆ. ಯಾಕೆ? ಅಯ್ಯೋ, ನನ್ಗೇನ್ ಗೊತ್ತು, ಏನೋ ಕೆಲ್ಸ ಇರುತ್ತೆ. ಸಮಸ್ಯೆಗಳು ಇಷ್ಟು ಬೇಗ ಎಲ್ಲಿ ಮುಗಿಯುತ್ತೆ ನೋಡಿ.
ಆ ಗುರುಗಳು ಯಾವುದೋ ಹೊಸ ನಾಟಕ ಶುರು ಮಾಡಿದ್ದಾರೆ. ಆ ಗುರುಗಳನ್ನೇ ಮುಗಿಸಿದ್ರೆ ಅವ್ರು ಮಾಡೋ ನಾಟಕಗಳೆಲ್ಲ ಕೊನೆ ಆಗುತ್ತೆ. ಹೇ ಬಾಲ, ಮಾತಿನ ಮೇಲೆ ಹಿಡ್ತಾ ಇರ್ಲಿ. ಅದಕ್ಕೆ ನಂಗೆ ನೀವೇ ಹೇಳೋ ಮಾತು ನಾನ್ ನಿಮಗ್ ಹೇಳೋ ಮಾತು ಅರ್ಥ ಆಗಲ್ಲ. ಆದ್ರೆ ಯಾಕೆ, ಯಾವ ವಿಷಯ ಕರೀತಾ ಇದಾರೆ ನಿಮ್ ಗುರುಗಳು? ಹೇಳಿದ್ನಲ್ಲ ಒಂದ್ಸಲ. ಇವರಿಬ್ರು ಬರಲ್ಲ ಅಲ್ಗೆ. ಇಲ್ಲ ಅಮ್ಮ, ನಾವ್ ಹೋಗ್ತೀವಿ. ಯಾಕೆ ಹೋಗ್ಬೇಕು? ಯಾಕಂದ್ರೆ ಯಾರಿಗಾದ್ರೂ ನಮ್ಮನ್ ಭೇಟಿ ಮಾಡಕ್ ಆಸೆ ಇದ್ರೆ ಅವ್ರನ್ ಭೇಟಿ ಮಾಡ್ಬೇಕು. ಹೋಗ್ ನೋಡೋಣ ಆ ಗುರುಗಳಿಗ್ ನಮ್ಮಿಂದ ಏನ್ ಬೇಕಂತ. ನೀವಾದ್ರು ಅಪ್ಪ, ನಾವ್ ಹೋಗೋಣ. ರಾಮ್ಜಿ, ನನಗನ್ನಿಸ್ತಾ ಇದೆ ಗುರುಗಳು ಯಾವುದೋ ಹೊಸ ವರ್ಷ ಶುರು ಮಾಡಿದ್ದಾರೆ ಅಂತ. ನಿಮ್ಮಿಬ್ಬರಿಗೂ ಏನಾದ್ರೂ ತೊಂದರೆ ಆಗ್ಬಹುದು. ಪುರಂಜನ, ಅಪಾಯ ಎಲ್ಲಿಲ್ಲ ಹೇಳು. ಭೀಮಾ ಸರಿನೇ ಹೇಳ್ತಿದ್ದಾನೆ. ನಾವು ಹೋಗಿ ಮಾತಾಡ್ಕೊಂಡು ಬರ್ತೀವಿ. ನಿಲ್ಲಿ, ಅಲ್ಲೇ ನಿಲ್ಲಿ. ಯಾಕೆ ಕರೆದಿದ್ ನಮ್ಮನ್ನ? ನೋಡಿ, ನಿಮಗೂ ನಮಗೂ ಆಕಾಶಕ್ಕೂ ಭೂಮಿಗೂ ಇರುವಷ್ಟು ವ್ಯತ್ಯಾಸ ಇದೆ. ನಿಮ್ಮನ್ನ ಅದರಿಂದ ದೂರ ಮಾಡ್ತಿದ್ದೀನಿ. ಇವತ್ತಿಂದ ನಿಮ್ಮ ಮೇಲಿದ್ದ ಬಹಿಷ್ಕಾರನ ತೆಗಿತಾ ಇದ್ದೀನಿ. ಆದರೆ ಇದು ನಿಮ್ಮ ಕುಟುಂಬಕ್ಕೆ ಮಾತ್ರ. ಇವತ್ತಿಂದ ನೀವು ನಮ್ಮ ಬಾವಿಯಿಂದ ನೀರು ತಗೊಂಡು ಹೋಗಬಹುದು. ಮತ್ತೆ ನಮ್ಮ ಕಡೆಯವರು ಯಾರು ನಿಮ್ ಕುಟುಂಬದವ್ರ ತಂಟೆಗೆ ಬರೋದಿಲ್ಲ. ಆದ್ರೆ ಗುರುಗಳೇ, ಇದ್ಕಿದ್ದಾಗೆ ಈ ಬದಲಾವಣೆ ಆಗೋಕ್ ಹೇಗ್ ಸಾಧ್ಯ? ನೀವು ಕೆಳಗೇರಿಯವರಾಗಿ ಹುಟ್ಟಿರಬಹುದು, ಆದ್ರೆ ನೀನು ಅದೃಷ್ಟವಂತ. ಹೀಗೂ ಆಗಿರಬಹುದು, ದೇವರಿಂದ ಸಣ್ಣ ತಪ್ಪಾಗಿರಬಹುದು. ಅದಕ್ಕೆ ನಾನು ಇದನ್ನ ಸರಿ ಮಾಡೋದಕ್ಕೆ ನಿಮ್ಗೆ ಅಂತ ವಿಶೇಷವಾದ ಸ್ಥಾನ ಕೊಡ್ತಾ ಇದ್ದೀನಿ. ಇಷ್ಟೆಲ್ಲ ಆದ್ರೂ ಕೂಡ ನೀವು ಕೆಳಗೇರಿಯವರೇ. ಆದರೆ ನಿಮ್ಮ ಜಾತಿಯಲ್ಲಿರೋ ಬೇರೆಯವರಿಗಿಂತ ಸ್ವಲ್ಪ ಮೇಲಿರ್ತೀರ. ಮತ್ ನಮ್ಮವ್ರು ಯಾರು ಕೂಡ ಇನ್ಮೇಲೆ ನಿಮ್ಗೆ ತೊಂದರೆ ಮಾಡಲ್ಲ. ಗುರುಗಳೇ, ನಿಮ್ ಬಾವಿಲಿ ನೀರ್ ಸೇದೋದಕ್ಕೆ ಮತ್ತೆ ನಿಮ್ ಜೊತೆ ಒಪ್ಪಂದ ಮಾಡ್ಕೊಳ್ಳೋ ಅವಶ್ಯಕತೆ ನನ್ ಕುಟುಂಬಕ್ಕಿಲ್ಲ. ನಿಮ್ ಯಾವ ವಿಶೇಷ ಸ್ಥಾನನೂ ಬೇಡ ನಮ್ಗೆ. ನನ್ನ ಮತ್ತೆ ಅಪ್ಪನ ಹೋರಾಟ ಬರೀ ನಮ್ಮಿಬ್ರದ್ ಮಾತ್ರ ಅಲ್ಲ, ಇದು ನಮ್ ಕೇರಿಯವ್ರ ಎಲ್ರೂ ಹೋರಾಟ. ರಾತ್ರಿ ಎಲ್ಲ ನಮ್ ಜೊತೆ ಎಚ್ಚರ ಇರ್ತಾರೆ, ಹಗ್ಲೆಲ್ಲ ಬಿಸ್ಲಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತಾರೆ. ಅವ್ರಿಗ್ ನಾವು ದ್ರೋಹ ಮಾಡದ? ಕೇಳಿಸ್ಕೊಳ್ಳಿ ಗುರುಗಳೇ, ನಾವು ಬೇರೆಯವ್ರಿಗಿಂತ ಹೆಚ್ಚೇನಲ್ಲ. ಎಲ್ರ ಸಮಕ್ ನಾವು ಬರ್ಬೇಕು. ರಾಮ್ಜಿ, ಅರ್ಥ ಮಾಡಿಸು ನಿನ್ ಮಗಂಗೆ. ಗುರುಗಳೇ, ಭೀಮ ನಿಮಗೆ ಅರ್ಥ ಮಾಡಿಸಿದ್ದಾನೆ. ಈಗ ಅರ್ಥ ಮಾಡ್ಕೊಳ್ಳೋದು ಬಿಡೋದು ನಿಮ್ ಕೈಯಲ್ಲೇ ಇದೆ.
ಬಾಲಣ್ಣ. ಅಮ್ಮ, ಭೀಮಾ ಮತ್ತೆ ಅಪ್ಪ ಎಲ್ಲಿ ಹೋಗಿದ್ದಾರೆ? ಆ ಬಾರ್ಬರಿ ಗುರುಗಳ ಹತ್ರ ಹೋಗಿದ್ದಾರೆ. ಆದ್ರೆ ಅವರಿಬ್ರು ಇಷ್ಟ ಹೊತ್ತಿಗೆ ಬರ್ಬೇಕಿತ್ತು. ನಿಮ್ಮನ್ ಗುರುಗಳು ಏನಕ್ಕೆ ಕರೆದಿದ್ರು? ಅವ್ರು ಹೇಳ್ತಿದ್ರು ನಾವ್ ವಿಶೇಷವಾದವ್ರಂತೆ. ನಮ್ ಕೇರಿ ಅವ್ರನ್ನ ನಾವು ಅವ್ರ ತರ ಕೀಳಾಗ್ ನೋಡಕ್ ಶುರು ಮಾಡ್ಬೇಕಂತೆ. ಮತ್ತೆ ಇನ್ಮೇಲಿಂದ ಅವರು ನಮಗೆ ಯಾವ ತೊಂದರೆನೂ ಕೊಡಲ್ವಂತೆ. ನಾವು ಅವರ ಸಮಕ್ಕೆ ಕೂರಬಹುದಂತೆ. ಇದಕ್ ನೀವೇನ್ ಹೇಳಿದ್ರಿ ರಾಮ್ಜಿ? ನಾನು ಏನ್ ಹೇಳ್ಬೇಕಂತಿದ್ನೋ ಅದನ್ನೇ ಭೀಮಾ ಹೇಳ್ ಮುಗಿಸಿದಾನೆ. ಗುರುಗಳೇ, ನಿಮ್ ಬಾವಿಲಿ ನೀರ್ ಸೇದೋದಕ್ಕೆ ಮತ್ತೆ ನಿಮ್ ಜೊತೆ ಒಪ್ಪಂದ ಮಾಡ್ಕೊಳ್ಳೋ ಅವಶ್ಯಕತೆ ನನ್ ಕುಟುಂಬಕ್ಕಿಲ್ಲ. ನಮಗೆ ಬೇಕಿರೋದು ಎಲ್ಲರ ಸಮಾನತೆ ಅಷ್ಟೇ. ಸರಿಯಾಗಿ ಹೇಳಿದ್ಯಾ ಭೀಮಾ. ಆ ಗುರುಗಳಿದಾರಲ್ಲ, ಅವ್ರಿಗೆ ಅವರೇ ದೊಡ್ಡ ಬುದ್ಧಿವಂತರು ಅನ್ಕೊಂಡಿದ್ದಾರೆ. ಹಾಗಲ್ಲ ಆನಂದ, ಓದೋದು ಬರೆಯೋದು ವ್ಯಕ್ತಿನ ಬುದ್ಧಿವಂತನಾಗಿ ಮಾಡುತ್ತೆ. ಆದ್ರೆ ಯಾವ ಶಿಕ್ಷಣ ಒಬ್ಬ ವ್ಯಕ್ತಿನ ಕಪಟಿ, ಸ್ವಾರ್ಥಿ ಮತ್ತೆ ಪಿತೂರಿ ಮಾಡೋನ್ನ ಹಾಗೆ ಮಾಡುತ್ತೋ ಅಂತ ಶಿಕ್ಷಣ ಬೇಡ. ಭೀಮಾ, ನಾನ್ ನಿನ್ ಯಾವಾಗ್ಲೂ ತಡೀತಾ ಇರ್ತೀನಿ ಅಲ್ವಾ? ಆದ್ರೆ ಇವತ್ತು ನಿನ್ನ ಇಲ್ಲಿವರೆಗಿನ ಹೋರಾಟದಿಂದ ಅವ್ರು ನಿನ್ನ ಅಲ್ಲಿಗೆ ಕರೆದಿದ್ದಾರೆ. ದೊಡ್ಡದೊಂದು ಸ್ಥಾನ ಕೊಡ್ತೀನಿ ಅಂದಿದ್ದಾರೆ. ಆದ್ರೆ ನನ್ ನಂಬಿಕೆ ಇದೆ, ಮುಂದೆ ಒಂದಲ್ಲ ಒಂದಿನ ನಿನ್ನ ಈ ರೀತಿ ಹೋರಾಟದಿಂದ ಆ ಜನ ಇಲ್ಲಿಗೆ ಬರ್ತಾರೆ ಮತ್ತೆ ಹೇಳ್ತಾರೆ ನಾವೆಲ್ಲರೂ ಒಂದೇ ಅಂತ. ಇಲ್ಲಿ ಯಾರು ಕೀಳಲ್ಲ, ಯಾರು ಮೇಲಲ್ಲ. ಮತ್ ಇದೇ ಖುಷಿಗೆ ಎಲ್ಲರೂ ಚಹಾ ಕುಡೀರಿ. ಅಪ್ಪ ನಿಮ್ಗೆ? ಬೇಡ ಮಗಳೇ, ನನಗ್ ಬೇಡ. ಬಾ ಭೀಮಾ. ನೀವೆಲ್ಲ ಚಹಾ ಕುಡಿತೀರಿ, ನಾನ್ ಹೊರಗಡೆನೆ ಕುಡಿತೀನಿ. ಬಟ್ಟೆ ಒಣಗಿದ್ಯೇನೋ ನೋಡ್ಬೇಕು. ಭೀಮಾಬಾಯಿ, ನಾನ್ ಕೆಲ್ಸದ ಮೇಲೆ ಹೋಗ್ತಿದ್ದೀನಿ. ಬಹುಶಃ ರಾತ್ರಿ ಮನೆಗ್ ಬರೋದ್ ತಡ ಆಗುತ್ತೇನೋ. ಆನಂದಣ್ಣ, ನಾವು ಸ್ಕೂಲ್ಗೆ ಹೋಗೋ ಹೊತ್ತಾಯ್ತು. ನಮ್ ಪರೀಕ್ಷೆಗಳು ಶುರುವಾಗೋದ್ರಲ್ಲಿದೆ. ಸರಿ ಆಯ್ತು ಭೀಮಾ, ಮೊದ್ಲು ಹಾಲ್ ಕುಡಿ, ಮತ್ತೆ ಆನಂದ ನೀನ್ ಚಹಾ ಕುಡಿ, ಆಮೇಲೆ ಹೊರಡಿ. ಪುರಂಜನ್ ಮಾವ, ನಾವ್ ಗುರುಗಳ ಹತ್ರ ಒಂದ್ ಪ್ರಸ್ತಾಪ ತಗೊಂಡೋಗೋಣ. ಅವರು ಇಲ್ಲಿ ಬಂದಿರ್ಲಿ. ಇಲ್ಲಿ ನಮ್ ಭೀಮ್ರಾವ್ ಅವ್ರಿಗ್ ಪ್ರವಚನ ಕೊಡ್ಲಿ. ಅದಕ್ಕೆ ಏನಾಯ್ತು? ಬಾಲ, ಆನಂದ, ವೈದ್ಯರ ಹತ್ರ ಕರ್ಕೊಂಡು ಹೋಗೋಣ. ಅಯ್ಯೋ, ಯಾರು ಯಾಕೆ ಮಾತಾಡ್ತಿಲ್ಲ? ಅಮ್ಮ ಜ್ಞಾನ ತಪ್ಪಿದ್ದಾರೆ, ವೈದ್ಯರ ಹತ್ರ ಕರ್ಕೊಂಡು ಹೋಗ್ತಿದೀವಿ.
ವೈದ್ಯರೇ 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 ಬೇಗ ಬನ್ನಿ ವೈದ್ಯರೇ 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 ನಿಧಾನ ಅಮ್ಮ 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 ವೈದ್ಯರೇ ಸ್ವಲ್ಪ ಬೇಗ ನೀವೆಲ್ಲ ಸ್ವಲ್ಪ ಹೊರಗಡೆ ಇರಿ, ನಾನ್ ನೋಡ್ತೀನಿ. ಬನ್ನಿ ಎಲ್ಲ ಆಚೆ. ಅಮ್ಮ ಹುಷಾರಾಗಿದ್ದಾರೆ ಅಲ್ವಾ? ಹೇಳಿ, ಅಮ್ಮಂಗೇನು ಆಗಿಲ್ಲ ಅಲ್ವಾ? ಭೀಮಾ, ನಂಗೇನು ಆಗಿ ಅಮ್ಮ ನಾನು ಇಲ್ಲಿಗೆ ಯಾವಾಗ ಬಂದೆ? ನಿನ್ಗೆ ತುಂಬಾ ಹುಷಾರಿರ್ಲಿಲ್ಲ, ನಿಂಗೆ ಪ್ರಜ್ಞೆ ತಪ್ಪಿತ್ತು, ಅದಕ್ಕೆ ಅವರೆಲ್ಲ ಇಲ್ಲಿ ಕರ್ಕೊಂಡ್ ಬಂದ್ರು. ಅಪ್ಪ, ನೀವಾದ್ರೂ ಕೇಳ್ ಬನ್ನಿ ವೈದ್ಯರ ಹತ್ರ ಅಮ್ಮ ಹೇಗಿದ್ದಾರೆ ಅಂತ. ವೈದ್ಯರೇ, ಈ ತಲೆನೋವು ಯಾವಾಗ್ಲೂ ಬರ್ತಾ ಇರುತ್ತೆ. ನನ್ ಗಂಡ ಮತ್ ಮಕ್ಳಿದಾರಲ್ಲ, ಸಣ್ಣದೇನಾದ್ರೂ ಆದ್ರೂ ದೊಡ್ಡದ್ ಮಾಡ್ತಾರೆ. ಎಲ್ಲಿದಾರೆಲ್ಲ? ಹೊರಗಡೆ ಕಾಯ್ತಾ ಇದ್ದಾರೆ. ತಲೆ ಕಟ್ಟಕ್ ಒಂದ್ ಬಟ್ಟೆ ಕೊಡ್ತೀರಾ? ತಗೊಂಡ್ ಬರ್ತೀನಿ. ಭೀಮಾಬಾಯಿ, ನಾನ್ ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು. ಹೇಳಿ. ಈ ವಿಷಯನ ನಿಂಗ್ ಹೇಳ್ಬೇಕೋ ಇಲ್ಲ ನಿನ್ ಗಂಡಂಗ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಬೇಡ ಬೇಡ, ನೀವ್ ನನ್ನ ಹತ್ರನೇ ಹೇಳಿ, ಅವ್ರ ಹತ್ರ ಬೇಡ. ವೈದ್ಯರೇ ಹೇಳಿ, ಅಮ್ಮ ಹುಷಾರಾಗಿದ್ದಾರೆ ತಾನೇ? ಈ ಭೀಮಾ ಒಬ್ಬ ನಾನೇ ಹೊರಗಡೆ ಹೋಗಿ ನಾನೇ ಹೊರಗೆ ಹೋಗಿ ಚೆನ್ನಾಗಿದ್ದೀನಿ ಅಂತ ಹೇಳೋವರೆಗೂ ಹೀಗೆ ಕೂಗ್ತಿರ್ತಾನೆ.
ನಿಮ್ಮ ಹತ್ರನೂ ಕೇಳ್ತಾನೆ ಇರ್ತಾನೆ, ಅಮ್ಮ ಹುಷಾರಾದ್ಲಾ ಅಂತ. ಆದ್ರೆ ನಿಂಗ್ ನಿಜವಾಗ್ಲೂ ಹುಷಾರಿಲ್ಲ, ಮತ್ ನೀನ್ ಹುಷಾರಾಗೋಕೂ ಆಗಲ್ಲ. ನೀನು ತುಂಬಾ ದಿನ ಬದುಕಲ್ಲ. ಗುರುಗಳೇ, ನಾವು ದೊಡ್ಡ ತಪ್ಪು ಮಾಡಿದ್ವಿ ಅನಿಸ್ತಿದೆ. ಆ ಕೆಳಗೇರಿ ಭೀಮನ್ನ ನಂಬ್ಕೊಂಡು ಈ ಕೆಲ್ಸನ ಮಾಡೋದಕ್ಕೆ ಹೋದ್ರೆ ಎಲ್ಲಾನು ತಲೆ ಕೆಳಗಾಗುತ್ತೆ. ಧರ್ಮದ ರಕ್ಷಣೆಗೋಸ್ಕರ ಮಾಡಿದ ತಪ್ಪು ಪಾಪನೇ. ಈ ಪಾಪಕ್ಕೆ ತಕ್ಕ ಶಾಸ್ತಿ ಆಗೇ ಆಗತ್ತೆ. ಇಲ್ಲಿವರೆಗೂ ಏನೇನಾಗಿದೆಯೋ ಅದನ್ನು ಯೋಚನೆ ಮಾಡೋದ್ ಬಿಟ್ಟು ಇನ್ ಮುಂದೆ ನಮ್ಮ ಕೆಲಸ ಏನೇನಾಗ್ಬೇಕು ಅಂತ ಯೋಚನೆ ಮಾಡಿ. ಇನ್ಮೇಲೆ ಯಾವುದೇ ಕೆಲಸ ಮಾಡುವಾಗ ಮೈ ಮೇಲೆ ಗಮನ ಇರಲಿ. ಅಪ್ಪ ವೈದ್ಯರು ಇಷ್ಟ ತಡ ಯಾಕೆ ಮಾಡ್ತಿದ್ದಾರೆ? ಅಮ್ಮಂಗೇನು ಆಗಿಲ್ಲ ಅಲ್ವಾ? ಹಾ ಏನಾಗಿಲ್ಲ ನಂಗೆ. ನೋಡು, ಅಯ್ಯೋ ಅಮ್ಮ, ಯಾಕೆ ಅಳ್ತಿದ್ದೀರಾ? ನಂಗೇನಾಗಿಲ್ಲ. ವೈದ್ಯರೇ, ನನ್ನ ಹೆಂಡತಿಗೆ ಏನಾಗಿದೆ? ಅಯ್ಯೋ ಏನಿಲ್ಲ, ಅದೇ ಹಳೇದು ತಲೆನೋವು. ಮತ್ ತಲೆ ಸುತ್ತಿಯಾಗಿ ಬಿದ್ದಿರಿ? ಯಾವಾಗ್ಲೂ ಈ ತರ ಆಗ್ತಿರ್ಲಿಲ್ವಲ್ಲ? ಹೌದು, ಪ್ರತಿ ಸಲಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ. ನೋಡಿ, ನಾನು ಹೇಳಿಲ್ವಾ ನಿಮ್ಗೆ, ಇದೇ ನನ್ ಕುಟುಂಬ. ನಂಗ್ ಸ್ವಲ್ಪ ಏನೂ ಆಗಂಗಿಲ್ಲ, ಸುಮ್ನೆ ಹೆದ್ರು ಭಯ ಬೀಳ್ತಾರೆ. ವೈದ್ಯರೇ, ನೀವ್ ಯಾಕೆ ಅಮ್ಮಂಗೆ ಈ ತಲೆನೋವು ಮತ್ತೆ ಬರ್ದೇ ಇರೋ ತರ ಅದನ್ ವಾಸಿ ಮಾಡೋಕ್ ಸರಿಯಾದ ಔಷಧಿ ಕೊಡ್ತಾ ಇಲ್ಲ? ಈ ರೋಗನ ವಾಸಿ ಮಾಡಿ. ಮನುಷ್ಯ ಅಂದ್ಮೇಲೆ ರೋಗ ಬರೋದು ಸಹಜನೇ ಅಲ್ವಾ? ಮನೇಲಿರೋ ಔಷಧಿನ ಮರೀದ್ ಹಾಗೆ ಅವಳು ಕೊಡಿ, ಎಲ್ಲ ಸರಿ ಹೋಗುತ್ತೆ. ನಡೀರಿ, ಎಲ್ಲ ಮನೆಗೆ ಹೋಗೋಣ. ಅಮ್ಮ, ನಿಮ್ಮ ಆರೋಗ್ಯದ ಮೇಲೆ ನೀವು ಗಮನ ಹರಿಸಿ. ಹೀಗೆ ಪ್ರತಿ ಸಲ ವೈದ್ಯರ ಹತ್ರ ಕರ್ಕೊಂಡ್ ಬರೋದು ನಂಗೆ ಸರಿ ಅನ್ನಿಸ್ತಿಲ್ಲ. ಹಾ ಸರಿ, ನಡೀರಿ. ಹೇಳಿದ್ರಲ್ಲ ನಂಗೇನು ಆಗಿಲ್ಲ ಅಂತ. ನಾನ್ ಚೆನ್ನಾಗೇ ಇದ್ದೀನಿ, ಯೋಚನೆ ಮಾಡ್ಬೇಡಿ. ನಡೀರಿ. ವೈದ್ಯರೇ, ಇದು ನೀವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ.